ವೀಕ್ಷಕರೇ, ಇದೇ ಮೇ 12ನೇ ತಾರೀಕು ನಡೆದಂತ ತೆಲುಗು ನಟಿ ಹಾಗೂ ಮಾಡೆಲ್ ಆಗಿದ್ದಂತ ಟ್ವಿಷಾ ಶರ್ಮಾರವರ ನಿಗೂಢ ಸಾವಿನ ಪ್ರಕರಣ ಈಗ ಎಲ್ಲಾ ಕಡೆ ಸಖತ್ ವೈರಲ್ ಆಗ್ತಿದೆ. ಈಕೆ ಸಾಮಾನ್ಯ ಹಿನ್ನೆಲೆಯಿಂದ ಬಂದವರಲ್ಲ. ಇವರು 2012ರ ಮಿಸ್ ಪುಣೆ ಸೌಂದರ್ಯ ಸ್ಪರ್ಧೆ ಟೈಟಲ್ ವಿನ್ನರ್. ಟಾಲಿವುಡ್ ನಲ್ಲಿ ಇವರು ಕೆಲ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಅದಲ್ಲದೆ ಉತ್ತಮ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಜೊತೆಗೆ ಕಾರ್ಪೊರೇಟ್ ವಲಯದಲ್ಲಿ ಉನ್ನತ ಔದ್ಯೋಗಿಕ ಸ್ಥಾನದಲ್ಲೂ ಕೂಡ ಇದ್ದಂತ ಟ್ವಿಷಾ ಶರ್ಮಾರ ನಿಗೂಢ ಸಾವಿನ ಪ್ರಕರಣ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡಿದೆ. ಈಕೆ ಕುಟುಂಬದವರು ಇದು ಸಹಜ ಸಾವಲ್ಲ, ಈಕೆಯನ್ನ ಹತ್ಯೆ ಮಾಡಲಾಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಟ್ವಿಷಾ ಶರ್ಮಾರವರ ಕುಟುಂಬ ಕೂಡ ಸಾಧಾರಣ ಹಿನ್ನೆಲೆಯದಲ್ಲ. ರಿಟೈರ್ಡ್ ಸೆಷನ್ ಜಾಬ್ ಕುಟುಂಬವಾದಂತ ಇವರ ಫ್ಯಾಮಿಲಿಯಲ್ಲಿ ಬಹುತೇಕರು ಲಾಯರ್ಸ್ ಆಗಿದ್ದು ಸಮಾಜದಲ್ಲಿ ಉತ್ತಮ ರೆಪ್ಯುಟೇಷನ್ ಅನ್ನ ಹೊಂದಿದ್ದಾರೆ. ಹೀಗಿರುವಾಗ ಕಳೆದ ಡಿಸೆಂಬರ್ನಲ್ಲಷ್ಟೇ ಟ್ವಿಷಾ ಶರ್ಮಾರವರ ಮದುವೆ ನಡೆದಿತ್ತು. ಇದಾಗಿ ಈಗ 5 ತಿಂಗಳಿಗೆ ಭೂಪಾಲ್ನ ಒಂದು ಐಷಾರಾಮಿ ಏರಿಯಾದಲ್ಲಿ ಟ್ವಿಷಾ ಶರ್ಮಾ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇಂಥ ಸಾವುಗಳು ಸಾಮಾನ್ಯರ ಮನೆಯಲ್ಲಿ ಸಂಭವಿಸುವುದರೇನೆ ಅದು ಹೆಚ್ಚು ಸುದ್ದಿಯಾಗುತ್ತೆ. ಇನ್ನು ಟ್ವಿಷಾ ಶರ್ಮಾರ ತರಹದ ಹೈ ಪ್ರೊಫೈಲ್ ಹಿನ್ನೆಲೆ ಇರುವಂತಹ ಕುಟುಂಬದಲ್ಲಿ ಇಂಥ ವ್ಯತಿರಿಕ್ತ ಬೆಳವಣಿಗೆ ನಡೆದಾಗ ಅದು ದೇಶದ ಎಲ್ಲಾ ಕಡೆ ಸುದ್ದಿಯಾಗುತ್ತೆ. ಈಗ ಪ್ರಸ್ತುತ ಈ ಒಂದು ಕೇಸ್ ದೇಶಾದ್ಯಂತ ಚರ್ಚೆಯಲ್ಲಿದೆ. ಈಕೆಯನ್ನ ವರದಕ್ಷಿಣೆ ಕಿರುಕುಳ ಕೊಟ್ಟು ಹತ್ಯೆ ಮಾಡಲಾಗಿದೆ ಅಂತ ಈಕೆ ಮನೆಯವರು ಹೇಳ್ತಿದ್ರೆ, ಟ್ವಿಷಾ ಶರ್ಮಾಗೆ ವಿಪರೀತ ಮಾದಕ ವಸ್ತು ಸೇವನೆ ದುಶ್ಚಟ ಇತ್ತು ಅಂತ ಕೆಲವರು ಹೇಳ್ತಿದ್ದಾರೆ. ಇದರಿಂದಾಗಿ ಈಕೆಗೆ ಮಾನಸಿಕ ಒತ್ತಡ, ಖಿನ್ನತೆ ಸಮಸ್ಯೆಗಳು ಇರೋದ್ರಿಂದ ಈ ಒಂದು ಸಾವು ಸಂಭವಿಸಿದೆ ಅನ್ನೋದು ಅವರ ಗಂಡನ ಮನೆಯವರ ವಾದ. ವೀಕ್ಷಕರೇ, ಅವತ್ತು ಮೇ 12ನೇ ತಾರೀಕು ಆ 15 ನಿಮಿಷಗಳ ಅಂತರದಲ್ಲಿ ಏನೆಲ್ಲ ನಡೀತು, ಪೊಲೀಸ್ ತನಿಖೆಯಲ್ಲಿ ಬಯಲಾದಂತ ಫೋರೆನ್ಸಿಕ್ ಸತ್ಯಾಂಶಗಳು ಏನು, ಇನ್ನು ಈಕೆಗೆ ಸಂಬಂಧಪಟ್ಟಂತ ವಾಟ್ಸ್ಆಪ್ ಹಾಗೂ ಇನ್ಸ್ಟಾಗ್ರಾಮ್ನ ಚಾಟ್ಗಳಲ್ಲಿ ಕಂಡು ಬಂದಂತ ನಿಜ ಸಂಗತಿಗಳು ಏನು, ಈಗ ನಾವು ಟ್ವಿಷಾ ಶರ್ಮಾರವರ ಸಾವು ಹಾಗೂ ಅವರ ಜೀವನದ ಅಂತಿಮ ಕ್ಷಣಗಳ ಬಗ್ಗೆ ಸಿಕ್ಕಿರುವಂತಹ ಫ್ಯಾಕ್ಟ್ಸ್ ನ ಆಧಾರಿತವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಳಕನ್ನು ಚೆಲ್ಲುವಂತ ಪ್ರಯತ್ನವನ್ನ ಮಾಡ್ತಿದ್ದೀವಿ. ವೀಕ್ಷಕರೇ, ಮೊದಲು ಈ ಟ್ವಿಷಾ ಶರ್ಮಾ ಯಾರು ಎಂಬ ಪರಿಚಯ ಮಾಡಿಕೊಳ್ಳೋದು ಇಲ್ಲಿ ಸೂಕ್ತ. ಇವರು ಸಾವಿತ್ರಿ ಬಾಯಿ ಪುಣೆ ಯೂನಿವರ್ಸಿಟಿಯಲ್ಲಿ 2014ರ ಏಪ್ರಿಲ್ನಲ್ಲಿ BBA ಕೋರ್ಸ್ ಅನ್ನ ಮುಗಿಸ್ತಾರೆ. ಇದಾದ ನಂತರ 2024ರಲ್ಲಿ NMMS ವಿದ್ಯಾಕೇಂದ್ರದಲ್ಲಿ MBA ಕೋರ್ಸ್ ಅನ್ನ ಮುಗಿಸ್ತಾರೆ. ಇದಲ್ಲದೆ ಇದಕ್ಕೂ ಮುನ್ನ 2012ರಲ್ಲಿ ಮಿಸ್ ಪುಣೆ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆ ಒಂದು ಟೈಟಲ್ ಅನ್ನು ಕೂಡ ಗೆದ್ದಿದ್ರು. ಸಾಕಷ್ಟು ಇಂಟರ್ನ್ಯಾಷನಲ್ ಬ್ರಾಂಡ್ಗಳಿಗೆ ಪ್ರಮೋಷನ್ ಹಾಗೂ ಮಾಡೆಲಿಂಗ್ ಕೂಡ ಇವರು ಮಾಡಿದ್ದಾರೆ. ಇನ್ನು ನಟನೆ ಬಗ್ಗೆ ಹೇಳೋದಾದ್ರೆ 2018ರಲ್ಲಿ ಒಂದು ಹಿಂದಿ ಮೂವಿ ಹಾಗೂ 2021ರಲ್ಲಿ ತೆಲುಗು ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ. ಹೀಗೆ ಶಿಕ್ಷಣ ಮತ್ತು ಪ್ರತಿಭೆಗಳಲ್ಲಿ ಅದ್ವಿತೀಯ ಹೆಸರನ್ನ ಮಾಡದಂತ ಟ್ವಿಷಾ ಶರ್ಮಾರ ದಿಢೀರ್ ಸಾವಿನ ಸುದ್ದಿ ಕೇಳಿ ಚಿತ್ರರಂಗದ ಅವರ ಅನೇಕ ಆಪ್ತರು ದಿಗ್ಭ್ರಾಂತರಾಗಿದ್ದಾರೆ. ಬೇಸರದಿಂದ ತಮ್ಮ ಶೋಕ ಸೂಚಕ ಸಂತಾಪಗಳನ್ನ ತಿಳಿಸಿದ್ದಾರೆ. ಕಾರ್ಪೊರೇಟ್ ಲೈಫ್ ಅಲ್ಲೂ ಕೂಡ ಇವರ ಕರಿಯರ್ ತುಂಬಾ ಸಾಲಿಡ್ ಆಗಿ ಬಿಲ್ಡ್ ಆಗಿತ್ತು. ಮುಂಬೈನ ಒಂದು MNC ಸಂಸ್ಥೆಯಲ್ಲಿ ಜುಲೈ 2014ರಿಂದ 2020ರ ಏಪ್ರಿಲ್ ವರೆಗೂ ಸುಮಾರು 6 ವರ್ಷಗಳ ಕಾಲ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸವನ್ನು ಕೂಡ ಮಾಡಿದ್ರು. ಜರ್ಮನ್ ಅಕಾಡೆಮಿ ಆಫ್ ಡಿಜಿಟಲ್ ಎಜುಕೇಶನ್ ಎಂಬ ಕಂಪನಿಯಲ್ಲೂ ಕೂಡ ಕಮ್ಯುನಿಕೇಶನ್ ಅಂಡ್ ಆನ್ಬೋರ್ಡಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ. ಇದೆಲ್ಲದರ ಜೊತೆ ಈಕೆ ಒಬ್ಬ ಸರ್ಟಿಫೈಡ್ ಯೋಗ ಟ್ರೈನರ್ ಕೂಡ ಹೌದು. ವೀಕ್ಷಕರೇ, 2024ರಲ್ಲಿ ಯಾವುದೋ ಒಂದು ಡೇಟಿಂಗ್ ಆಪ್ ನ ಮೂಲಕ ಟ್ವಿಷಾ ಶರ್ಮಾಗೆ ಪರಿಚಯದಂತ ವ್ಯಕ್ತಿ ಹೆಸರೇ ಸಮರ್ಥ್ ಸಿಂಗ್. ಭೂಪಾಲ್ ಮೂಲದ ಲಾಯರ್ ಆಗಿರುವಂತ ಈತನ ಪರಿಚಯ ಪ್ರೀತಿಗೆ ತಿರುಗಿ 2025ರ ಡಿಸೆಂಬರ್ನಲ್ಲಿ ಇಬ್ರು ಕೂಡ ಡೆಲ್ಲಿಯಲ್ಲಿ ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಈ ಸಮರ್ಥ್ ಸಿಂಗ್ ರವರ ತಾಯಿ ಒಬ್ಬ ರಿಟೈರ್ಡ್ ಸೆಷನ್ ಜಡ್ಜ್, ಸದ್ಯಕ್ಕೆ ಕನ್ಸ್ಯೂಮರ್ ಕೋರ್ಟ್ ನಲ್ಲಿ ಅವರೊಬ್ಬ ಸದಸ್ಯ ಕೂಡ ಹೌದು. ಇಷ್ಟೆಲ್ಲ ರಿಚ್ ಹಿನ್ನೆಲೆ ಇದ್ರೂ ಕೂಡ ಈ ಸಮರ್ಥ್ ಸಿಂಗ್ ಹಿನ್ನೆಲೆಯಲ್ಲಿ ಒಂದಷ್ಟು ಲೋಪದೋಷಗಳು ಇದ್ದು ಅಂತ ಟ್ವಿಷಾ ಅವರ ತಂದೆ ಆರೋಪ ಮಾಡಿದ್ದಾರೆ. ಅವನಿಗೆ ಮಾದಕ ದ್ರವ್ಯದ ವಸ್ತುಗಳ ಸೇವನೆ ದುರಭ್ಯಾಸ ಇರೋದ್ರಿಂದ ಅವನನ್ನ ಲಾ ಕಾಲೇಜಿನಿಂದ ಒಂದ್ಸಾರಿ ತೆಗೆದುಹಾಕಲಾಗಿತ್ತಂತೆ. ಈ ಸಮರ್ಥ್ಗೆ ಮೊದಲಿಂದನೂ ಕೂಡ ಒಂದು ಕ್ರಿಮಿನಲ್ ಮೈಂಡ್ ಸೆಟ್ ಇದೆ. ಮದುವೆ ಮಾತುಕತೆ ಶುರುವಾದಂತ ಬೆನ್ನಲ್ಲೇ ಅದರ ನಿಜ ಮುಖ ಒಂದೊಂದಾಗಿ ಬಯಲಾಗ್ತಾ ಹೋಯಿತು ಅಂತ ಟ್ವಿಷಾ ಅವರ ತಂದೆ ಹೇಳ್ಕೊಂಡಿದ್ದಾರೆ. ಇವರು ಮದುವೆ ಸಮಯದಲ್ಲಿ ಭಾರಿ ಮೊತ್ತದ ವರದಕ್ಷಿಣೆ ಬೇಡಿಕೆಯನ್ನ ಇಟ್ಟಿದ್ರಂತೆ. ಮದುವೆ ನಂತರ ಹನಿಮೂನ್ಗೆ ಹೋಗುವಾಗಲೂ ಕೂಡ ಇಲ್ಲಿ ಅವರು ಹೋಗ್ಬೇಕಾದಂತ ಫ್ಲೈಟ್ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಅಲ್ಲಿ ಎಲ್ಲರೂ ಮುಂದೆ ಸಮರ್ಥ್ ಕೋಪದಿಂದ ಟ್ವಿಷಾರನ್ನ ಜೋರಾಗಿ ತಳ್ಳಿದ್ದಂತೆ. ಇದರಿಂದಾಗಿ ಘಾಸಿಗೊಂಡಂತ ಟ್ವಿಷಾ ಅಳ್ತಾ ತನ್ನ ಬ್ರದರ್ಗೆ ಕರೆ ಮಾಡಿ ನಾನು ದುಡುಕಿ ತಪ್ಪಾದ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳ್ತಾ ದುಃಖಿಸಿದ್ರು. ಯಾವಾಗ ಈ ಸಂಬಂಧದ ಬಗ್ಗೆ ಅವ್ರಿಗೆ ಹಾಗನ್ನಿಸ್ತೋ ಆವಾಗ್ಲೇ ಇದರಿಂದ ಅವರು ದೂರ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆ ಒಂದು ಸಮಯದಲ್ಲಿ ಟಿಪಿಕಲ್ ಭಾರತೀಯ ಪೋಷಕರು ಕೂಡ ಇಂಥ ಇಶ್ಯೂಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಸಮಾಧಾನ ಮಾಡಿ ಅನುಸರಿಸಿಕೊಂಡು ಹೋಗೋದಕ್ಕೆ ತಿಳಿಸಿ ಕಳಿಸ್ಕೊಡ್ತಾರೆ. ಬಹುಶಃ ಈ ಕಾಲದಲ್ಲಿ ಅದೇ ತಪ್ಪು ಅಂತ ಅನ್ಸುತ್ತೆ. ನಾವು ಅವತ್ತೇ ನಮ್ಮ ಮಗಳನ್ನ ಅವನಿಂದ ದೂರ ಮಾಡಿ ಕರೆ ತಂದಿದ್ರೆ ಚೆನ್ನಾಗಿತ್ತು ಅಂತ ಅವ್ರ ತಂದೆ ಸಂಕಟದಿಂದ ಹೇಳ್ಕೊಂಡಿದ್ರು. ಮದುವೆಗೂ ಮುಂಚೆ ಡೆಲ್ಲಿಯಲ್ಲಿ ವರ್ಕ್ ಫ್ರಮ್ ಕೆಲಸದಲ್ಲಿ ಇದ್ದಂತ ಟ್ವಿಷಾ ಮದುವೆ ನಂತರ ಕೆಲಸವನ್ನ ಬಿಡಬೇಕಾಯಿತು. ಕೆಲಸವನ್ನ ಬಿಟ್ಟ ನಂತರ ನೀನು ಸರಿಯಾಗಿ ಓದನ್ನೇ ಮುಗಿಸಿಲ್ಲ, ನಿನ್ನಂತೊಳಗೆ ಅದು ಹೇಗಾದ್ರೂ ಕೆಲಸ ಸಿಕ್ತು ಅಂತ ಆಕೆ ಅತ್ತೆ ಮನೆಯವರು ತೀವ್ರ ಮಾನಸಿಕ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ರು. ಹಾಗೂ ಅವರಿಂದ ಆರ್ಥಿಕ ಶೋಷಣೆ ಕೂಡ ಶುರುವಾಗುತ್ತೆ. ಟ್ವಿಷಾರ ಹೆಸರಲ್ಲಿ ಅವರ ತಂದೆ ಸ್ವಂತ ಬೆವರಿನ ಶ್ರಮದಂತ ಸುಮಾರು 20 ಲಕ್ಷ ರೂಪಾಯಿಗಳನ್ನ ಶೇರ್ ಹಾಗೂ ಹೂಡಿಕೆಗಳಲ್ಲಿ ಉಳಿಸಿದ್ರು. ಈ ಹಣವನ್ನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡು, ಇಬ್ಬರದು ಒಂದು ಜಾಯಿಂಟ್ ಅಕೌಂಟ್ ಇದೆ ಅಂತ ಸಮರ್ಥ್ ತುಂಬಾ ಒತ್ತಾಯಿಸಿದ್ದ. ಭೋಪಾಲ್ಗೆ ಹೋದಾಗ ಟ್ವಿಷಾ ಇದರಿಂದ ಮನನೊಂದು ತನ್ನ ಮನೆಯವರಿಗೆ ಕಳಿಸಿದಂತ ಮೆಸೇಜ್ಗಳ ಸ್ಕ್ರೀನ್ ಶಾಟ್ ನೋಡಿದವರಿಗೆ ಮನ ಕಳ್ಕೊತ್ತೆ. ಈ ಒಂದು ಮೆಸೇಜ್ಗಳಲ್ಲಿ ಇರುವಂತ ಮೂಕ ನೋವು, ವ್ಯಾಕುಲತೆ ನಮಗೆ ಸ್ಪಷ್ಟವಾಗಿ ಅವುಗಳಲ್ಲಿ ಕಾಣಿಸುತ್ತೆ.
ಏರ್ಪೋರ್ಟ್ ಇಂದ ಮನೆವರೆಗೂ ಕೂಡ ಸಮರ್ಥ್ ನನ್ ಜೊತೆ ಒಂದು ಮಾತನ್ನು ಕೂಡ ಆಡ್ತಿಲ್ಲ. ಅವನು ಕೋಪ ಹಾಗೂ ಅಸಮಾಧಾನದಲ್ಲಿ ಇದ್ದಾನೆ. ನನ್ನನ್ನ ಯಾಕೆ ಇಲ್ಲಿಗೆ ಇವ್ರ ಜೊತೆ ಕಳಿಸಿದರಿ? ನನ್ನ ಆರೋಗ್ಯ ಹದಗೆಡ್ತಿದೆ. ಇಲ್ಲಿಗೆ ಬಂದ ನಂತರ ನನ್ನ ಜೀವನ ನರಕ ಸದೃಶವಾಗಿದೆ ಅಂತ ಮುಂತಾಗಿ ಟ್ವಿಷಾ ಅವುಗಳಲ್ಲಿ ಹೇಳ್ಕೊಂಡಿದ್ದಾರೆ. ಇದಾಗಿ ಮೇ 7ನೇ ತಾರೀಕು ಕೂಡ ಟ್ವಿಷಾ ತನ್ನ ಸ್ನೇಹಿತರೊಬ್ಬರಿಗೆ ಕೆಲ ಮೆಸೇಜ್ಗಳನ್ನ ಕಳಿಸಿದ್ರು. ಮನೆಯಲ್ಲಿ ಕೆಲಸ ಇಲ್ಲದೆ ನನಗೆ ಇಲ್ದಂತ ಆತಂಕ ಹಾಗೂ ಗಾಬರಿ ಅನುಭವ ಆಗ್ತಿದೆ. ಲೈಫ್ ಅಲ್ಲಿ ಏನಾದ್ರೂ ಸಾಧಿಸಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ಕೊಂಡಿದ್ರು. ಹಾಗೂ ಇದರ ನಂತರ ತನ್ನ ತಾಯಿಗೂ ಮೆಸೇಜ್ ಅನ್ನ ಹಾಕಿ, ಅಮ್ಮ ದಯವಿಟ್ಟು ನನ್ನನ್ನ ಇಲ್ಲಿನ ಕರ್ಕೊಂಡು ಹೋಗು ಅಂತ ಹೇಳ್ಕೊಂಡಿದ್ರು. ಮೇ 9ನೇ ತಾರೀಕು ಆಕೆಯಿಂದ ರವಾನೆ ಆದಂತ ಆ ಒಂದು ವಾಟ್ಸಪ್ ಸಂದೇಶ ಕೂಡ ಇಲ್ಲದ ಅನುಮಾನ ಹಾಗೂ ಆತಂಕಕ್ಕೆ ಈಡ್ ಮಾಡುವಂತಿತ್ತು. ಇನ್ನು ಇವುಗಳೆಲ್ಲ ಎಷ್ಟು ನಿಜ, ಎಷ್ಟು ವಾಸ್ತವ ಹಾಗೂ ಅವುಗಳಲ್ಲಿ ಅಡಗದಂತ ಸತ್ಯಾಂಶ ಎಷ್ಟು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತನಿಖೆ ನಡೀತಾ ಇದೆ. ಈ ಒಂದು ಸಮಯದಲ್ಲಿ ಅಂದ್ರೆ ಟ್ವಿಷಾ ನಿಗೂಢ ರೀತಿಯಲ್ಲಿ ಸಾಯುವಾಗ ತಾನು ಪ್ರೆಗ್ನೆಂಟ್ ಆಗಿದ್ರು. ಆಗ ತಾನು ಕಳಿಸಿದಂತ ಸಂದೇಶಗಳಲ್ಲಿ ಏನಿದೆ ಅಂದ್ರೆ, ಸಮರ್ಥ್ ತನ್ನ ಕ್ಯಾರೆಕ್ಟರ್ ಮೇಲೆನೆ ಅನುಮಾನ ಪಡ್ತಿದ್ದಾನೆ. ಗರ್ಭದಲ್ಲಿರುವಂತ ಮಗು ನಂದಲ್ಲ ಅಂತ ಆರೋಪವನ್ನ ಮಾಡ್ತಿದ್ದಾನೆ. ಅದು ಯಾರ ಮಗು ಅಂತ ಕೇಳ್ತಾ ತುಂಬಾ ಕೀಳಾಗಿ ನನ್ನನ್ನ ನಡೆಸ್ಕೊಳ್ತಿದ್ದಾನೆ ಹಾಗೂ ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ದಾನೆ ಅಂತ ಅವರು ಅದರಲ್ಲಿ ಹೇಳ್ಕೊಂಡಿದ್ರು. ಈ ಒಂದು ಮೆಸೇಜ್ಗಳ ಸ್ಕ್ರೀನ್ ಶಾಟ್ ಅನ್ನ ಗಮನಿಸಿ. ಅದರಲ್ಲಿ ಟ್ವಿಷಾ ತನ್ನ ತಾಯಿಗೆ, ಅಮ್ಮ ನಾನು ಇಲ್ಲೇ ಸ್ವಲ್ಪ ದಿನ ಇದ್ರೆ ಹುಚ್ಚಿ ಆಗ್ತೀನಿ ಅಂತ ಹೇಳ್ಕೊಂಡಿದ್ದಾಳೆ. ಅವನು ಇದು ಯಾರ ಮಗು ಅಂತ ಕೇಳ್ತಾ ಇದ್ದಾನೆ. ಅವನು ಈ ಲೆವೆಲ್ಗೆ ಇಳಿದು ಇಂಥ ಪ್ರಶ್ನೆ ಕೇಳಿದ್ರು ಕೂಡ ನಾನು ಸುಮ್ನೆ ಅದನ್ನ ಇಗ್ನೋರ್ ಮಾಡ್ಬೇಕಾ? ನನ್ನಿಂದ ಇದು ಸಾಧ್ಯ ಆಗ್ತಿಲ್ಲ. ಇಲ್ಲಿ ನನಗೆ ವಿಪರೀತ ಉಸಿರು ಕಟ್ಟಂತ ವಾತಾವರಣ ಇದೆ. ನೀನು ಎಂತ ಹೆಂಗ್ಸು ಅಂತ ಅಂತಿದ್ದಾನೆ. ನೀನು ಇಷ್ಟು ಚೀಪ್ ಲೆವೆಲ್ಗೆ ಇಳಿದು ಎಲ್ಲ ಲಿಮಿಟ್ ಕ್ರಾಸ್ ಮಾಡಿದೀಯ ಅಂತ ದೂಷಿಸ್ತಿದ್ದಾನೆ ಅಂತ ಮುಂತಾಗಿ ಟ್ವಿಷಾ ಅದರಲ್ಲಿ ಟೈಪ್ ಅನ್ನ ಮಾಡಿ ತನ್ನ ತಾಯಿಗೆ ಕಳಿಸಿರೋದನ್ನ ನೀವು ನೋಡಬಹುದು. ಇದೆಲ್ಲ ಗೊತ್ತಾದ ನಂತರ ಈ ಸಮರ್ಥನ ತಂದೆ ಮಗನಿಗೆ ಬಯೋದನ್ನ ಬಿಟ್ಟು ಟ್ವಿಷಾಳನ್ನೇ ಮಗನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತ ಆಗ್ರಹ ಮಾಡಿದ್ರಂತೆ. ಇಷ್ಟೆಲ್ಲ ಮಾನಸಿಕ ತೇಜೋವಧೆಗಳಿಂದಾಗಿ ಹೈರಾಣಾದಂತ ಟ್ವಿಷಾ ತಾನೇ ಕಳಿಸ್ತಂತ ಇನ್ನೊಂದು ಮೆಸೇಜ್ ನಲ್ಲಿ ಇದ್ರ ಬಗ್ಗೆ ಹೇಳ್ತಾ, ಈ ಜನ ನನ್ನನ್ನ ಅಳೋದಕ್ಕೂ ಬಿಡ್ತಿಲ್ಲ, ನಗೋದಕ್ಕೂ ಬಿಡ್ತಿಲ್ಲ. ತುಂಬಾ ಕೆಟ್ಟವರ ಹಾಗೂ ಕೆಟ್ಟ ಸ್ಥಳದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ಬರ್ದಿದ್ದಾರೆ. ಈ ಟ್ವಿಷಾ ಮದುವೆಗೂ ಮುನ್ನ ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ರು. ಅವರೊಬ್ಬ ಪ್ರೊಫೆಷನಲ್ ಯೋಗ ಟ್ರೈನರ್ ಕೂಡ ಆಗಿದ್ರು. ಅಂಥವರು ಮದುವೆ ಮತ್ತೆ ಅದರ ಟೆನ್ಷನ್ ನಿಂದಾಗಿ 5 ತಿಂಗಳಲ್ಲಿ ಸುಮಾರು 15 ಕೆಜಿ ತೂಕವನ್ನ ಕಳ್ಕೊಂಡಿದ್ರು. ಹೀಗಾಗಿ ಇದ್ರ ಹಿಂದೆ ಅವರು ಎಷ್ಟೊಂದು ಸ್ಟ್ರೆಸ್ ಹಾಗೂ ಒತ್ತಡ ಅನುಭವಿಸಿರಬಹುದು ಅಂತ ಯಾರಾದ್ರೂ ಅಂದಾಜು ಮಾಡಬಹುದು. ಇನ್ನು ಮೇ 15ನೇ ತಾರೀಕು ನೋಯ್ಡಾಗೆ ಟ್ವಿಷಾ ಬರ್ಲಿ ಅಂತ ಅವರ ಪೋಷಕರೇ ಒಂದು ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಆದ್ರೆ ಅಷ್ಟರಲ್ಲಿ ಇಷ್ಟೆಲ್ಲ ಅನಾಹುತ ನಡೆದು ಟ್ವಿಷಾ ವಾಪಸ್ ಬರೋದಿರ್ಲಿ ಇನ್ಯಾವತ್ತೂ ಕೂಡ ಬಾರದಂತ ಲೋಕಕ್ಕೆ ಹೊರಟು ಹೋಗಿದ್ದಾರೆ. ಮೇ 9ರ ರಾತ್ರಿ 10:05 ಫೋನ್ ನಲ್ಲಿ ತನ್ನ ತಾಯಿ ಜೊತೆ ಮಾತಾಡೋದಂತ ಟ್ವಿಷಾ ಅದೇ ರಾತ್ರಿ 10:20 ಇನ್ನಿಲ್ಲ ಎಂಬ ಸುದ್ದಿ ಗೊತ್ತಾಗಿದೆ. ಈ 15 ನಿಮಿಷದ ಗ್ಯಾಪ್ ಅಲ್ಲಿ ಒಬ್ಬ ಜೀವಂತ ವ್ಯಕ್ತಿಗೆ ಅಷ್ಟು ಬೇಗ ಸಾವು ಬರೋದಕ್ಕೆ ಹೇಗ್ ಸಾಧ್ಯ? ಆ ಒಂದು ಸಮಯದ ನಡುವೆ ಅಲ್ಲಿ ಏನಾಯ್ತು? ಅವರ ಮರಣೋತ್ತರ ವರದಿಗಳಲ್ಲಿ ಬಂದಂತ ವಿಷಯಗಳು ಏನು? ಇನ್ನು ಈಕೆಯ ಗಂಡನ ಮನೆಯವರು ಕಟ್ಟಿದಂತ ಮಾದಕ ವಸ್ತು ಸೇವನೆ ಥಿಯರಿ ಎಷ್ಟು ನಿಜ ಅಂತ ಈಗ ನೋಡೋಣ. ಈ ಟ್ವಿಷಾರ ಬ್ರದರ್ ಒಬ್ರು ಇಂಡಿಯನ್ ಆರ್ಮಿಯಲ್ಲಿ ಸೇವೆಯಲ್ಲಿದ್ದಾರೆ. ಅವರು ಈ ಬಗ್ಗೆ ಹೇಳೋದು ಏನಪ್ಪಾ ಅಂದ್ರೆ, ಆ ರಾತ್ರಿ ಸರಿಯಾಗಿ 10:05 ಸುಮಾರಿಗೆ ಟ್ವಿಷಾ ತಾಯಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಆ ಒಂದು ಕರೆಯ ಸಂವಾದದಲ್ಲಿ ತಾನು ಈ ಮನೆಯಲ್ಲಿ ಅನುಭವಿಸಿದಂತ ಎಲ್ಲಾ ರೀತಿಯ ಕಷ್ಟ ಮತ್ತು ಹಿಂಸೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಅವರು ಮಾತನಾಡ್ತಾ ಇರುವಾಗಲೇ ಅದೇ ಸಮಯಕ್ಕೆ ಸರಿಯಾಗಿ ಆ ರೂಮ್ಗೆ ಅವರ ಗಂಡ ಸಮರ್ಥ್ ಬಂದಿದ್ದ. ಆಗ ಟ್ವಿಷಾ ಗಾಬರಿಯಿಂದ ತಕ್ಷಣ ಕರೆಯನ್ನ ಕಟ್ ಮಾಡ್ತಾರೆ. ಇದಾದ ನಂತರ ಆ ಕಡೆ ಕಂಗಾಲದಂತ ಟ್ವಿಷಾರ ಮನೆಯವರು ಮಗಳಿಗೆ ಏನಾಯ್ತೋ ಏನೋ ಅಂತ ತಿಳಿಯುವಂತ ಸಲುವಾಗಿ ಸಮರ್ಥ್ಗೆ ಮತ್ತೆ ಕರೆ ಮಾಡಿದಾಗ ಎಷ್ಟು ಸಲ ಫೋನ್ ಮಾಡಿದ್ರು ಕೂಡ ಆತ ಫೋನ್ ಅನ್ನ ತೆಗೆಯಲಿಲ್ಲ. ಆದ್ರೆ ಇದಾಗಿ 10 ನಿಮಿಷದ ನಂತರ ಸಮರ್ಥ್ನ ತಾಯಿ ಗಿರಿಬಾಲಾ ಸಿಂಗ್ ಕರೆಯನ್ನ ರಿಸೀವ್ ಮಾಡ್ತಾರೆ. ಆಗ ಟ್ವಿಷಾರ ಮನೆಯವರು ಟ್ವಿಷಾಗೆ ಫೋನ್ ಕೊಡಿ ಅಂತ ಕೇಳ್ತಾರೆ. ಇದರ ನಂತರ ಮತ್ತೆ 5 ನಿಮಿಷ ಆದ್ಮೇಲೆ ಅಂದ್ರೆ 10:20 ಟ್ವಿಷಾ ಯಾಕೋ ಉಸಿರಾಡ್ತಾ ಇಲ್ಲ ಅಂತ ಟ್ವಿಷಾರ ಅತ್ತೆ ಮನೆಯವರು ಹೇಳ್ತಾರೆ. ನೋಡಿ, ಇದೆಲ್ಲವೂ ಕೂಡ ಈ 15 ನಿಗೂಢ ನಿಮಿಷಗಳಲ್ಲಿ ನಡೆದು ಹೋಗಿದೆ. ಹಾಗಾಗಿನೇ ಇಲ್ಲಿ ಹಲವು ಅನುಮಾನಗಳು ಇದ್ದಾವೆ. ಅವರ ಮನೆಯಿಂದ AIIMS ಆಸ್ಪತ್ರೆ ಕೇವಲ 10 ನಿಮಿಷದಲ್ಲಿ ಹೋಗಿ ತಲುಪುವಷ್ಟು ದೂರ ಇದೆ. ಆದ್ರೂ ಕೂಡ ಈ ಒಂದು ಸಮಯಾವಕಾಶದಲ್ಲಿ ಟ್ವಿಷಾಳನ್ನ ಅಲ್ಲಿಗೆ ಸಾಗಿಸಿ ಚಿಕಿತ್ಸೆಯನ್ನ ಕೊಡಿಸಬಹುದಿತ್ತು. ಆದ್ರೂ ಕೂಡ ಅವರು ಆ ಒಂದು ಕೆಲಸವನ್ನ ಮಾಡಿರ್ಲಿಲ್ಲ. ಇವರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬಾ ತಡ ಮಾಡಿದ್ದಾರೆ ಅನ್ನೋದು ಟ್ವಿಷಾ ಮನೆಯವರ ಮುಖ್ಯ ಆರೋಪ. ತಡ ಮಾಡೋದ್ರ ಜೊತೆ ಇಷ್ಟೆಲ್ಲ ಆಗಿದ್ರು ಕೂಡ ಅವರು ಪೊಲೀಸ್ಗೆ ವಿಷಯವನ್ನ ತಿಳಿಸಿಲ್ಲ. ಇವರು ಪೊಲೀಸರಿಗೂ ತಿಳಿಸದೆ ಆಕೆನ ಆಸ್ಪತ್ರೆಗೂ ಸೇರಿಸದೆ ಕ್ರೈಮ್ ಸೀನ್ ಅನ್ನು ನಾಶ ಮಾಡೋದಕ್ಕೆ ಹಾಗೂ ಸಾಕ್ಷಿ ನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಅನುಮಾನ ಕೂಡ ಇದೆ. ಹಾಗಾಗಿ ಈ ದೂರಿನ ಅನ್ವಯ ಅಲ್ಲಿಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಲ್ಲಿ ವಿಶೇಷ ತನಿಖೆಯನ್ನ ನಡೆಸ್ತಿದೆ. ಈ ಒಂದು ಬೆನ್ನಲ್ಲೇ NDTV ವಾಹಿನಿಗೆ ಇದರ ಸಂಬಂಧಿತ ಒಂದು CCTV ಫುಟೇಜ್ ಕೂಡ ಸಿಕ್ತು. ಇದರಲ್ಲಿ ಟ್ವಿಷಾ ತಾನು ಸಾಯುವಂತ ಮೊದಲು ಟೆರೆಸ್ ನಲ್ಲಿ ಇರುವಂತ ರೂಮ್ಗೆ ಮೆಟ್ಟಿಲುಗಳ ಮೂಲಕ ನಡೆದು ಹೋದಂತ ದೃಶ್ಯ ಸೆರೆಯಾಗಿತ್ತು. ಇದಾದ ಕೆಲವೇ ಕ್ಷಣಗಳಲ್ಲಿ ನಿಗೂಢವಾಗಿ ಎಚ್ಚರ ತಪ್ಪಂತ ಟ್ವಿಷಾರನ್ನ ಸಮರ್ಥ್ ಹಾಗೂ ಅವನ ಮನೆಯ ಕೆಲವರು CPR ನೀಡುವಂತ ಮೂಲಕ ಬದುಕಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಅದು ವರ್ಕ್ ಆಗಿಲ್ಲ. ಆಗ ಆ ಮೂವರು ಸೇರಿ ಅವಳ ದೇಹವನ್ನ ಮೆಟ್ಟಿಲ ಮೂಲಕ ಕೆಳಗೆ ಹೊತ್ತು ತಂದಿದ್ದಾರೆ. ಇಲ್ಲಿ ಖಚಿತವಾಗಿ ಆಕೆಯ ಸಾವಿನ ಬಗ್ಗೆ ಏನ್ ನಡೀತು ಎಂಬ ಬಗ್ಗೆ ಸ್ಪಷ್ಟ ಸಾಕ್ಷಿ ಇಲ್ಲ.
ಆದ್ರೆ ಇದೆಲ್ಲ ಆಗುವಾಗ ಸಮರ್ಥ್ ಹಾಗೂ ಅವನ ತಂದೆ ತಾಯಿ ಎಲ್ಲರೂ ಕೂಡ ಅಲ್ಲೇ ಇದ್ದದಂತೂ ನಿಜ. ಅದಲ್ಲದೆ ಯಾರಿಗಾದ್ರೂ ಬದುಕಿರುವಾಗಲೇ ಚಿತ್ರವಧೆ ಮಾಡಿ ದೈಹಿಕ ಹಿಂಸೆ ಮಾಡಿ ಕೊಂದಿದ್ರೆ ಅಂತವರ ದೇಹದ ಮೇಲೆ ವೇಮಾರ್ಕ್ ಹಾಗೂ ಇನ್ನಿತರ ಆಕಾರದ ಗಾಯದ ಗುರುತುಗಳು ಇರ್ತಾ ಇದ್ವು. ಆದ್ರೆ ಟ್ವಿಷಾರ ದೇಹದ ಮೇಲೆ ಯಾವುದೇ ವೇಮಾರ್ಕ್ ಇಲ್ಲ. ಆಕೆ ಸಾಯುವಂತ ಮೊದಲು ಆ ಮನೆಯಲ್ಲಿ ಯಾರೋ ಅವ್ರ ಮೇಲೆ ಮರಣಾಂತಿಕ ಫಿಸಿಕಲ್ ಹಲ್ಲೆಯನ್ನ ಮಾಡಿದ್ದಾರೆ. ಅದರಿಂದ ಬಚಾವಾಗೋದಕ್ಕೆ ಟ್ವಿಷಾ ಬಹಳ ಒದ್ದಾಟವನ್ನು ನಡೆಸಿದ್ದಾರೆ ಅಂತ ಟ್ವಿಷಾರ ತಂದೆ ತಾಯಿ ಹೇಳ್ತಿದ್ದಾರೆ. ಇಲ್ಲಿಗೆ ಪೊಲೀಸರು ಬರುವಂತ ಮೊದಲೇ ಅವ್ರಿಗೆ ಯಾವುದೇ ಆಧಾರ ಸಿಗದೆ ಇರಲಿ ಅಂತ ಸಾಕ್ಷಿ ನಾಶ ಮಾಡುವುದರ ಜೊತೆ ಅವಳ ದೇಹವನ್ನು ಕೂಡ ಅವರು ನೀರಲ್ಲಿ ವಾಶ್ ಮಾಡಿದ್ದಾರೆ ಎಂಬ ಆರೋಪಗಳು ಕೂಡ ಇದ್ದಾವೆ. ಹಾಗೂ ಇಲ್ಲಿ ಸ್ಥಳೀಯ ಪೊಲೀಸರಿಂದನೂ ಕೂಡ ಒಂದು ಪ್ರೊಸೀಜರಲ್ ಲ್ಯಾಬ್ ಮಿಸ್ಟೇಕ್ ನಡೆದಿದೆ. ಯಾವುದೇ ಇಂಥ ಪ್ರಕರಣಗಳಲ್ಲಿ ಆ ಸತ್ತ ವ್ಯಕ್ತಿ ಸಾವಿಗೆ ಬಳಸಿದಂತ ದಾರ ಮತ್ತು ಹಗ್ಗ ಈ ರೀತಿ ಮೊದಲಾದ ವಸ್ತುಗಳನ್ನ ಮುಖ್ಯ ಸಾಕ್ಷಿಯಿಂದ ಪರಿಗಣಿಸಿ ಅದನ್ನ ಫೋರೆನ್ಸಿಕ್ಗೆ ಕಳುಹಿಸಿ ದೇಹದ ಮೇಲೆ ಇರುವಂತ ಮಾರ್ಕುನು ಆ ವಸ್ತುವಿನ ಸಂಬಂಧ ಇದೆಯಾ ಅಂತ ನೋಡ್ತಾರೆ. ಆದ್ರೆ ಟ್ವಿಷಾರ ಕೇಸಲ್ಲಿ ಅವರ ಸಾವಿಗೆ ಕಾರಣ ಆಗಿದೆ ಅನ್ನಲಾದಂತ ಒಂದು ಜಿಮ್ನಾಸ್ಟಿಕ್ ಬೆಲ್ಟ್ ಅನ್ನ ಪೊಲೀಸ್ ಸಾಕ್ಷಿಗಳಲ್ಲಿ ಸೇರಿಸೇ ಇಲ್ಲ ಹಾಗೂ ಅದನ್ನ ಪರೀಕ್ಷಾರ್ಥಕವಾಗಿ ವೈದ್ಯರಿಗೆ ಕೊಟ್ಟೇ ಇಲ್ಲ. ಇಂಥ ಹೈ ಪ್ರೊಫೈಲ್ ಕೇಸಲ್ಲಿ ಪೊಲೀಸರು ಇಂಥ ಎಡವಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಎಂಬುದು ಕೂಡ ಇಲ್ಲಿ ಅನುಮಾನವನ್ನ ಹೆಚ್ಚಿಸಿದೆ. ಇದೆಲ್ಲ ಗೊತ್ತಾದ ನಂತರ ಆ ಒಂದು ಬೆಲ್ಟ್ ಅನ್ನ ಹುಡುಕಿ ಅದನ್ನು ಕೂಡ ಪರೀಕ್ಷೆ ಕೊಟ್ಟರು ಕೂಡ ಆ ಹೊತ್ತಿಗಾಗಲೇ ಸಾಕಷ್ಟು ಸಾಕ್ಷಿ ನಾಶವಾಗಿ ಹೋಗಿತ್ತು. ಇನ್ನು ಈ ಕಡೆ ಸಮರ್ಥನ ಪರಿವಾರದವರು ಹೇಳೋದೆ ಬೇರೆ. ಅವರು ಮೊದಲೇ ಕೋರ್ಟ್ ಅಲ್ಲಿ ಸಮರ್ಥ್ಗೆ ಒಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಕೋರಿದ್ದಾರೆ ಹಾಗೂ ಕೋರ್ಟ್ ಅಲ್ಲಿ ಬೇರೆಯದೇ ಕಥೆಯನ್ನ ಹೇಳಿದ್ದಾರೆ. ಅವರ ಪ್ರಕಾರ ಟ್ವಿಷಾಗೆ ಮೊದಲಿಂದನೂ ಮಾದಕ ವಸ್ತು ಸೇವನೆಯ ದುಶ್ಚಟ ಇತ್ತು. ಹೆವಿ ಕ್ವಾಂಟಿಟಿಯಲ್ಲಿ ಅವಳು ಅವನ್ನೆಲ್ಲ ಸೇವಿಸ್ತಿದ್ಲು. ಅವಳಿಗೆ ಅಬಾರ್ಷನ್ ಆಗಿದ್ದು ಕೂಡ ಈ ಒಂದು ಹೆವಿ ಡೋಸೇಜ್ ನಿಂದ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇದೆಲ್ಲದರಿಂದ ಅವಳ ಮಾನಸಿಕ ಸ್ಥೀಮಿತತೆ ಸರಿ ಇರಲಿಲ್ಲ. ಹೀಗಾಗಿ ಅವಳು ಕಳೆದ ಕೆಲ ವಾರಗಳಿಂದ ಭೋಪಾಲ್ನಲ್ಲಿ ಡಾಕ್ಟರ್ ಸತ್ಶಂಕರ್ ತ್ರಿವೇದಿ ಎಂಬ ಮಾನಸಿಕ ತಜ್ಞರಿಂದ ಕಕೋಲಿ ರಾಯ್ ಎಂಬುವರ ಹತ್ರ ಟ್ರೀಟ್ಮೆಂಟ್ಗೂ ಅವಳನ್ನ ಸೇರಿಸಲಾಗಿತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮೆಡಿಕಲ್ ದಾಖಲೆಗಳನ್ನು ಕೂಡ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಗೂ ವರದಕ್ಷಿಣೆ ಕಿರುಕುಳ ಆರೋಪವನ್ನು ಕೂಡ ಅವರು ತಳ್ಳಿಹಾಕಿ ಅದೆಲ್ಲ ಏನಿಲ್ಲ, ನಾವೇ ಅವಳ ಹೆಸರಲ್ಲಿ 5 ರಿಂದ 10 ಲಕ್ಷ ರೂಪಾಯಿ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದೇವೆ ನೋಡಿ ಅಂತ ಅದಕ್ಕೂ ಬೇಕಾದಂತ ಎಲ್ಲಾ ಬ್ಯಾಂಕ್ ದಾಖಲೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಅವರು ಹೇಳಿದಂತ ಮದ್ದಿನ ಪದಾರ್ಥಗಳ ಸೇವನೆ ಆರೋಪವನ್ನ ಮಾತ್ರ ಟ್ವಿಷಾರ ತಾಯಿ ಹಾಗೂ ಇತರರು ಪೂರ್ತಿ ತಳ್ಳಿಹಾಕಿದ್ದಾರೆ. ಈ ತರದ ಯಾವುದೇ ಕೆಟ್ಟ ಅಭ್ಯಾಸ ನಮ್ಮ ಮಗಳಿಗೆ ಇಲ್ಲ. ಇನ್ನು ಅಂತ ಹವ್ಯಾಸ ಸಮರ್ಥ್ಗೆ ಇದೆ ಹಾಗೂ ಅವನು ಮಾದಕ ವಸ್ತು ಸೇವಿಸ್ತಾ ಇದ್ದಾನೆ ಎಂಬ ವಿಷಯವನ್ನ ಬಹಳ ಮೊದಲೇ ಟ್ವಿಷಾನೆ ನಮಗೆ ಹೇಳಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಈ ಒಂದು ಕೇಸನ್ನ ತನಿಖೆ ಮಾಡ್ತಿರುವಂತ ಸಿಟ್ ಚೀಫ್ ರವರ ಪ್ರಕಾರ ಅವಳ ದೇಹದಲ್ಲಿ ಯಾವುದೇ ತರಹದ ಮತ್ತೆ ಮತ್ತು ಬರುವಂತ ಪದಾರ್ಥಗಳು ಸೇರಿದ ಬಗ್ಗೆ ಆಧಾರ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಘಟನೆ ಆದಂತ ಒಂದೇ ದಿನದ ಒಳಗೆ ಸಮರ್ಥನ ತಾಯಿ ಗಿರಿಬಾಲಾ ಸಿಂಗ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಆಕೆ ನಿವೃತ್ತ ಜಡ್ಜ್ ಹಾಗೂ ಗ್ರಾಹಕರ ನ್ಯಾಯಾಲಯದ ಸದ್ಯದ ಸದಸ್ಯೆ ಆಗಿರೋದ್ರಿಂದ ಅವರ ಸ್ಥಾನಮಾನದ ಬಲದಿಂದಾಗಿ ಜಾಮೀನು ಅವ್ರಿಗೆ ಸಿಕ್ಕಿರಬಹುದು. ಆದ್ರೆ ಸಮರ್ಥ್ ತಾನು ಹಾಕ್ತಂತ ಬೇಲ್ ಅರ್ಜಿಯನ್ನ ಭೂಪಾಲ್ನ ಜಡ್ಜ್ ಆದಂತ ಪಲ್ಲವಿ ತ್ರಿವೇದಿ ಎಂಬುವರು ತಿರಸ್ಕಾರ ಮಾಡಿದ್ದಾರೆ. ಇದಾದ ನಂತರ ಈ ಸಮರ್ಥ್ ಹೆದರ್ಕೊಂಡು ಎಲ್ಲೋ ತಲೆಮರೆಸಿಕೊಂಡಿದ್ದಾನೆ. ಇವನನ್ನು ಹುಡುಕೋದಿಕ್ಕೆ ಝೋನ್ ಲೆವೆಲ್ ನಲ್ಲಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ ಹಾಗೂ ಅವನ ಸುಳುವನ್ನ ಕೊಟ್ಟವರಿಗೆ 10,000 ರೂಪಾಯಿಗಳ ನಗದಿನ ರಿವಾರ್ಡ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇವನು ದೇಶವನ್ನು ಬಿಟ್ಟು ಓಡ್ ಹೋಗದೇ ಇರಲಿ ಅಂತ ಅವನ ವೀಸಾ ಪಾಸ್ಪೋರ್ಟ್ ಅನ್ನು ಕೂಡ ಕ್ಯಾನ್ಸಲ್ ಮಾಡುವಂತ ಪ್ರೊಸೀಜರ್ ನಡೀತಾ ಇದೆ. ಇವನ ಮೇಲೆ BNS ಸೆಕ್ಷನ್ 82 ಅಡಿಯಲ್ಲಿ ಕೇಸ್ ಆಲ್ರೆಡಿ ದಾಖಲಾಗಿದೆ. ಇನ್ನು ಟ್ವಿಷಾರ ಮನೆಯವರಿಗೆ ಸ್ಥಳೀಯ ಪೊಲೀಸರ ಕಾರ್ಯಾಚರಣೆಯಲ್ಲಿ ಯಾವುದೇ ಭರವಸೆ ಉಳಿದಿಲ್ಲ. ಟ್ವಿಷಾರ ಸಂಬಂಧಿಗಳು ಮತ್ತು ಸ್ನೇಹಿತರೆಲ್ಲರೂ ಕೂಡ ಆಗಲೇ ಈ ಒಂದು ಸಾವಿಗೆ ನ್ಯಾಯ ಬೇಕು ಅಂತ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಡೆಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಟ್ವಿಷಾ ದೇಹವನ್ನ ಸರಿಯಾದ ರೀತಿಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಬೇಕು, ಅಲ್ಲಿವರೆಗೂ ಅವಳ ಶವವನ್ನ -4 ಉಷ್ಣಾಂಶತೆಯಲ್ಲಿ ಪ್ರಿಸರ್ವ್ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಲಾಗಿದೆ. ಅದಲ್ಲದೆ ಈ ಒಂದು ಕೇಸನ್ನ ತಕ್ಷಣ ಕೇಂದ್ರದ CBIಗೆ ಒಪ್ಪಿಸಿ ಈ ಒಂದು ಕೇಸಿನ ತನಿಖೆ ಹಾದಿಯನ್ನ ಮಧ್ಯಪ್ರದೇಶದ ಗಡಿಯಾಚೆಯನ್ನು ವಿಸ್ತಾರ ಮಾಡಬೇಕು ಅಂತ ಕೋರಲಾಗಿದೆ. ವೀಕ್ಷಕರೇ, ಇಲ್ಲಿ ಟ್ವಿಷಾರ ಸಾವಿಗೆ ಕಾರಣಾದಂತ ಎಲ್ರಿಗೂ ಕಾನೂನಿನ ಅಡಿಯಲ್ಲಿ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ತನ್ನ ವೈಯಕ್ತಿಕ ಹಾಗೂ ಔದ್ಯೋಗಿಕ ಜೀವನದಲ್ಲಿ ಸಾಕಷ್ಟು ಯಶಸ್ವಿ ಆಗಿದ್ದಂತ ಟ್ವಿಷಾಗೆ ಮದುವೆನೇ ನೇಣುಗಂಬವಾಗಿ ಹೋಯಿತು. ವೈವಾಹಿಕವಾಗಿ ಆಕೆ ಗೆಲ್ದೆ ನಲಗಿ ಹೋಗಿದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ತಾ, ಇನ್ನು ಈ ಒಂದು ಕೇಸಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮ್ ಜೊತೆ ಮರಿದೇನೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.